ಹಾಯ್ ಫ್ರೆಂಡ್ಸ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತಿನ ಲಾಗ ಸ್ಟಾರ್ಟ್ ಮಾಡಕತ್ತೀನಿ ರೀ. ನಾನು ಉಪ್ಪಿಟ್ಟು ಮಾಡಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ರವೆ ಹುರ್ಕೊಂಡು ಆದಮೇಲೆ ಈ ಕಡೆ ನಾನು ಒಂದು ಕಡೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಆಮೇಲೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ. ನನ್ನ ಹತ್ರ ಕರಿಬೇವು ಇರಲಿಲ್ಲ, ಹಂಗಾಗಿ ಹಾಕಿಲ್ರಿ ಫ್ರೆಂಡ್ಸ. ಪ್ಲೀಸ್ ಫ್ರೆಂಡ್ಸ, ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಲಕತ್ತೀನಿ ನೋಡ್ರಿ. ಒಂದು 4-5 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿನಿ ಫ್ರೆಂಡ್ಸ. ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಅದಕ್ಕೆ ಈಗ ನಾನು ಮೆಣಸಿನ್ಕಾಯಿ ಹಾಕಿ ನೋಡ್ರಿ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುರಿದಾದ್ಮೇಲೆ ನಾನೀಗ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿಟ್ಟಿದ್ರಿ, ಒಂದು ದೊಡ್ಡ ಸೈಜಲ್ಲಿರೋ ಉಳ್ಳಾಗಡ್ಡಿನ ಈಗ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ. ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಟೊಮೊಟೊ ಹಾಕಿ ನೋಡ್ರಿ. ಟೊಮೊಟೊನೂ ಒಂದು ತೊಗೊಂಡಿನಿ ರೀ. ಎಲ್ರಿಗೂ ಸಾಮಾನ್ಯವಾಗಿ ಬರ್ತದ್ರಿ, ಅದರ ಕೆಲವೊಬ್ರು ಮಾಡೋ ಪದ್ಧತಿ ಒಂದೊಂದು ರೀತಿಯಾಗಿರ್ತದ್ರಿ. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇನ್ನೂ ಹೆಚ್ಚಷ್ಟು ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ. ಈಗ ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಸ್ವಲ್ಪ ಹುರಿದಾದ್ಮೇಲೆ ಅದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ. ಹಾಕ್ಕೊಂಡ್ಬಿಟ್ಟು ಚಂದ ಹುರ್ಕೊಳತ್ತೀನಿ ನೋಡ್ರಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೋಬೇಕ್ರಿ ಚಲೋ ಹೊತ್ನಾಗ. ಈಗ ನಾನು ಒಂದು ಸ್ವಲ್ಪ ಮಸಾಲೆ ಹಾಕಕತ್ತೀನಿ ರೀ. ಯಾವುದಾದ್ರೂ ಹಾಕೋರಿ, ನಿಮ್ಮ ಹತ್ರ ಗರಂ ಮಸಾಲೆ ಇದ್ರೆ ಅದು ಹಾಕೋಬೋದು. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೋಡ್ರಿ, ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಹಾಕೀನಿ ರೀ ಸಣ್ಣ ಇದರಿಂದ. ಆಮೇಲೆ ಈಗ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಶೇಂಗಾ ಹಾಕ್ಕೊಳ್ಳೋಕೆ ನೆನಪೇ ಹೋಗಿದ್ರಿ ಫ್ರೆಂಡ್ಸ್. ಎಣ್ಣೆ ಹಾಕ್ಕೊಂಡ್ಮೇಲೆ ಫಸ್ಟು ಶೇಂಗಾ ಹಾಕ್ಕೋಬೇಕ್ರಿ. ಎಲ್ಲ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಶೇಂಗಾ ಹಾಕಿದ್ರೆ ಶೇಂಗಾ ಚೆನ್ನಾಗಿ ಹುರಿಯೋದಿಲ್ಲ ರೀ. ಅದಕ್ಕೆ ಅದೊಂದು ಸ್ವಲ್ಪ ಸೈಡಿಗೆ ದಬ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಶೇಂಗಾನ ಚಲೋ ಹುರ್ಕೊಂಡು ನೋಡ್ರಿ ಫ್ರೆಂಡ್ಸ. ಹುರ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿದ್ರಿ. ಈ ಕಡೆ ನೋಡ್ಬೋದ್ರಿ, ಇಲ್ಲಿ ಚಹಾ ಕಟ್ಟಿ ನೋಡ್ರಿ, ಚಹಾ ಮಾಡ್ತಾಯಿದ್ದೀನಿ ರೀ. ಈ ಕಡೆ ಇವತ್ತು ನಮ್ಮ ಮನೆಯವರು ಎಷ್ಟು ದಿನ ಆಯಿತು ಉಪ್ಪಿಟ್ಟು ಮಾಡು ಅಂತ ಇದ್ದಾರೆ. ಹಾಗಾಗಿ ಇವತ್ತು ಮಾಡಾಕತ್ತೀನಿ ನೋಡ್ರಿ. ಬೇಕಾದ್ರೆ ಗರಂ ನೀರು ಹಾಕೋಬೋದ್ರಿ, ಬೇಡ ಅರ್ಜೆಂಟ್ ಇದ್ರೆ ಗರಂ ಹಾಕೋಬೋದು, ಇಲ್ಲ ಅಂತಂದ್ರೆ ತಣ್ಣೀರೇ ಹಾಕೋಬೋದು ನೋಡ್ರಿ. ನಾನು ತಣ್ಣೀರು ಹಾಕ್ಕೊಂಡಿ ನೋಡ್ರಿ, ನೀವು ಗರಂ ಮಾಡಿನೂ ಹಾಕೋಬೋದ್ರಿ. ಮತ್ತು ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸಕತ್ತೀನಿ ರೀ. ಕೊತ್ತಂಬರಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡ್ರಿ ಫ್ರೆಂಡ್ಸ. ನಾನು ಯಾವುದು ನಿಮಗೆ ಮೆಜರ್ಮೆಂಟಲ್ಲಿ ಏನು ತೋರ್ಸಂಗಿಲ್ಲ ರೀ ಫ್ರೆಂಡ್ಸ. ನನ್ನ ಅಂದಾಜಿನ ಪ್ರಕಾರ ನಾನು ಮಾಡ್ತೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ, ನಿಮ್ಗೆ ಎಷ್ಟು ಬೇಕಾಗುತ್ತೋ ನೀವು ಅಷ್ಟು ನೋಡಿಕೊಂಡು ಮಾಡ್ಕೋಬೋದ್ರಿ ಫ್ರೆಂಡ್ಸ. ನಾವಿಲ್ಲಿ ಇಬ್ಬರು ಇರೋದ್ರಿಂದ ನಮ್ಮ ಮನೆಯವರು ಟಿಫಿನ್ ಮಾಡಿ ಹೋಗ್ತಾರೆ ರೀ, ನಾನು ಟಿಫಿನ್ ತೊಗೊಂಡು ಹೋಗ್ತೀನಿ ರೀ. ಈಗ ನೋಡ್ಬೋದ್ರಿ, ನೀರು ಹೆಸರು ಬಂದಮೇಲೆ ಈಗ ಇದಕ್ಕೆ ರವೆ ಹಾಕೊಳಕತ್ತೀನಿ ನೋಡ್ರಿ. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಿಂದ ಹಾಕೋಕ್ಕಾಗಲ್ಲ ಫ್ರೆಂಡ್ಸು, ಸುಮ್ಮನೆ ಒಂದು ಸ್ವಲ್ಪ ಹಾಕಿ ತೋರ್ಸಕತ್ತೀನಿ ರೀ. ಈಗ ನೋಡ್ರಿ ಎಲ್ಲನೂ ಆ್ಯಡ್ ಮಾಡೀನಿ ರೀ ಫ್ರೆಂಡ್ಸ. ಎಲ್ಲನೂ ಹಾಕಿಬಿಟ್ಟು ಈಗ ಮಿಕ್ಸ್ ಮಾಡ್ಕೊಳ್ಳಕತ್ತೀನಿ ನೋಡ್ರಿ. ಇದು ದಮ್ಮನ್ ರವೆ ರೀ ಫ್ರೆಂಡ್ಸ, ಚಿರೋಟಿ ರವೆ ಅಲ್ರಿ, ದಪ್ಪ ರವೆ ಇರುತ್ತಲ್ರಿ ಅದು ನೋಡ್ರಿ. ಚಿರೋಟಿ ರವೆ ಉಪ್ಪಿಟ್ಟು ನಂಗೆ ಅಷ್ಟೊಂದು ಇಷ್ಟ ಆಗಲ್ರಿ, ದಪ್ಪ ರವೆನೇ ಇಷ್ಟ ಆಗ್ತದ್ರಿ. ಅದನ್ನು ಈ ಕಡೆ ಬೆಂಗಳೂರು ಕಡೆ ಒಂಥರ ಸಣ್ಣನೇ ಇರೋದು ಫ್ರೆಂಡ್ಸ. ಊರ ಕಡೆ ಆದರೆ ದಪ್ಪ ಚೆನ್ನಾಗಾಗುತ್ತೆ, ನುಚ್ಚಕ್ಕೆ ಇರುತ್ತಲ್ಲ, ಅನ್ನ ಹೆಂಗಾಗುತ್ತೆ ಆ ಥರ ಆಗುತ್ತೆ ಫ್ರೆಂಡ್ಸ. ಇದು ಸ್ವಲ್ಪ ಬರೀಕೇನೆ ಇರೋದು. ನೋಡ್ಬೋದ್ರಿ ಎಷ್ಟು ಮಸ್ತಾಗ್ಯದಂತ. ನೀವು ಒಂದು ಸರ್ತಿ ಟ್ರೈ ಮಾಡಿರಿ, ಮನ್ಯಾಗ ಹೆಂಗೆ ಬಂದದಂತ ಹೇಳ್ರಿ. ಸಾಮಾನ್ಯವಾಗಿ ಎಲ್ರಿಗೂ ಬರ್ತದ್ರಿ ಫ್ರೆಂಡ್ಸ. ಆದ್ರೆ ಕೆಲವೊಬ್ರು ಮಾಡೋ ಪದ್ಧತಿ ಒಂದೊಂದು ರೀತಿಯಾಗಿರ್ತದ್ರಿ. ನೋಡ್ಬೋದ್ರಿ, ಈ ಕಡೆ ಹಾಲು ಹಾಕ್ಬಿಟ್ಟು ಚಹಾ ಕುದಿಯಕತ್ತದ್ರಿ. ನಮ್ಮ ಮನೆಯವರು ಸ್ನಾನಕ್ಕೆ ಹೋಗ್ಯಾರ, ಅಷ್ಟರಲ್ಲಿ ನಾನು ಸ್ವಲ್ಪ ಚಹಾ ಕೊಡ್ಬಿಡ್ತೀನಿ ನೋಡ್ರಿ. ನೋಡ್ಬೋದ್ರಿ ಎಷ್ಟು ಮಸ್ತಾಗ್ಯದಂತ. ಎಲ್ಲ ಕುದ್ದಾದ್ಮೇಲೆ ನಾನು ತೋರ್ಸಾಕತ್ತೀನಿ ನೋಡ್ರಿ ಫ್ರೆಂಡ್ಸ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ. ನಾನು ಟಿಫಿನ್ ಒಯ್ದ, ನಮ್ಮ ಮನೆಯವರು ತಿಂದ್ಬಿಟ್ಟು ಹೋದ್ರಿ. ಗರಮೇ ಚಲೋ ಆಗ್ತದ್ರಿ ಇದು ಉಪ್ಪಿಟ್ಟು. ನಾಷ್ಟ ಏನೇ ಮಾಡಿದ್ರು ಗರಮೇ ಚಲೋ ಆಗ್ತದೆ ನೋಡ್ರಿ. ಬಾಯ್ ಫ್ರೆಂಡ್ಸ, ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ.